ಶೋಧನೆ ಒಳಗಾಗದೆ ಏನ್ ಮಾಡ್ಬೇಕಂತ? ದೇವರನ್ನು ಪ್ರಾರ್ಥಿಸಬೇಕು. ಏನಂತ ಪ್ರಾರ್ಥಿಸ್ಬೇಕು? ದೇವಾ, ನನ್ನಲ್ಲಿ ಪಾಪ ಸ್ವಭಾವ ಐತೆ, ಈ ಪಾಪ ಸ್ವಭಾವದಿಂದ ನನ್ನನ್ನು ಬಿಡಿಸಯ್ಯ, ನನಗೆ ಸಹಾಯ ಮಾಡಯ್ಯ, ಈ ಶೋಧನೆಯಿಂದ ನನ್ನನ್ನು ತಪ್ಪಿಸಯ್ಯ ಅಂತೇಳಿ ನಾವು ಪ್ರಾರ್ಥನೆ ಮಾಡುವಂತರಾಗಿರ್ಬೇಕು. ಶೋಧನೆ ಬಂದೈತಂತೇಳಿ ಆ ಶೋಧನೆ ಬಂದೈತಂತೇಳಿ ಸುಮ್ಮನೆ ಆ ಶೋಧನೆ ನನಗೆ ಬಂತಲ್ಲ, ಅಯ್ಯೋ ನನಗೆ ಬಂತಲ್ಲ, ನಾನು ಬಂತಲ್ಲ ಅಂತ ಆಲೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಅದರಿಂದ ಬರೋ ಪ್ರಯೋಜನ ಏನಿಲ್ಲ. ನನಗೆ ಎದಕ್ಕಿಂಗ್ ಕಷ್ಟ ಬಂದೈತೆ, ನನಗೆ ಎದಕ್ಕಿಂಗ್ ಶೋಧನೆ ಬಂದೈತೆ, ಯಾಕೆ ನನಗೆ ಪರಿಸ್ಥಿತಿ ಬಂದೈತೆ ಅಂತ ಹೇಳಿ ನಾವು ಹತ್ಕೊಂಡು ಕುತ್ಕೊಂಡು ಅದ್ರಾಗಿದ್ದು ಏನು ಪ್ರಯೋಜನ ಬರೋದಿಲ್ಲ. ದೇವ್ರ ಏನಂತ ಹೇಳ್ತಾನೆ, ಶೋಧನೆಗೆ ಏನ್ ಮಾಡ್ಬೇಕಂತ ನೀನು ಪ್ರಾರ್ಥನೆ ಮಾಡಬೇಕು. ಅವಾಗ ಆ ಶೋಧನೆಯಿಂದ ನಾನು ನಿನ್ನ ತಪ್ಪಿಸ್ತೀನಿ. ಪ್ರಾರ್ಥನೆ ಮಾಡುವಂತವರಾಗಿರ್ಬೇಕು, ಕೇಳ್ಬೋದು, ದೇವಾ ಈ ಶೋಧನೆ ಬಂದೈತೆ, ಈ ಶೋಧನೆ ನಮ್ಮನ್ನ ತಪ್ಪಿಸಯ್ಯ. ಇಲ್ಲಾಂದ್ರೆ ನಾವು ಯಾವಾಗಾದ್ರೂ ಶೋಧನೆ ಒಳಗಾಗ್ಬೋದು. ಅರ್ಥ ಆಯ್ತಾ? ದೇವಾ ಈ ಶೋಧನೆ ನಾನು ಒಳಗಾಗ್ತೇನೆ, ಈ ರೀತಿ ನನ್ನಲ್ಲಿ ಈ ಸಿಟ್ಟು ಸ್ವಭಾವ ಆಯ್ತು, ಇಲ್ಲಾಂದ್ರೆ ಗರ್ವ ಸ್ವಭಾವ ಆಯ್ತು, ಇಲ್ಲ ಅತಿಶಯ ಸ್ವಭಾವ ಆಯ್ತು, ಯಾವ ಒಂದು ಸ್ವಭಾವ ನಮ್ಮಲ್ಲಿಂದ ಹೊರಗೆ ಬರ್ತಿರುವಾಗ ಆ ಶೋಧನೆ ನಾವು ಒಳಗಾಗ್ತಿರುವಾಗ, ಇಲ್ಲಂದ್ರೆ ಸಡನ್ ನಾವು ಯಾವ್ದು ಗಲೀಜ್ ಮಾತಾಡ್ತೀವಿ. ಯಾಕಂದ್ರೆ ಅವೆಲ್ಲ ಸ್ವಭಾವ ಇರ್ತಾವ కాబట్టి ಮತ್ತೆ ಏನ್ ಮಾಡ್ತಿರ್ತವೆ ಅಂದ್ರೆ ಶರೀರ ಮತ್ತೆ ಎದ್ದಳಿಸ್ತಿರ್ತದೆ. ಆ ಶೋಧನೆ ಒಳಗಾಗದೆ ನಾವು ದೇವಾ ಇದ್ರಾಗಿದ್ದ ನನ್ನ ತಪ್ಪಿಸು, ಇದ್ರಾಗಿದ್ದ ನನ್ನ ತಪ್ಪಿಸು ಪ್ರಭು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುವಂತವರಾಗಿರೋದು. ಅವಾಗ ದೇವ್ರು ಏನ್ ಮಾಡ್ತಾನೆ? ಅದ್ರಾಗಿದ್ದ ನಮ್ಮನ್ನ ತಪ್ಪಿಸ್ತಾನೆ. ಯಾವಾಗ್ಲೂ ಇವ್ರಲಿದ್ದ ನನಗೆ ಶೋಧನೆ ಐತೆ, ಇವ್ರಲಿದ್ದ ನನಗೆ ಶೋಧನೆ ಐತೆ, ಅವ್ರಲಿದ್ದ ನನಗೆ ಶೋಧನೆ ಐತೆ ಅನ್ಕೊಂತಿರ್ತೀವಿ ನಾವು. ಹೊರಗಿದ್ದ ಬರೋರ್ ಶೋಧನೆ ಕೂಡ ನಾವು ನೋಡ್ತಿರ್ತೀವಿ. ಅದೇ ರೀತಿಯಲ್ಲಿ ಒಂದ್ಸರಿ ಸಾತಾರ್ಗು ನಮ್ಮ ಶೋಧಿಸ್ತಿರ್ತಾನೆ. ಎಲ್ಲಾನು ಕತ್ಲಾಗ ಕರ್ರ ಕಣ್ಣಂಗ ಶೋಧನೆ, ಅದು ಕೂಡ ಅವ್ನು ಶೋಧಿಸ್ತಿರ್ತಾನೆ. ಹಿಂಗ ನಿನ್ನ ಅನುಭವ ಆಗಿಲ್ಲೇನಲ್ಲ? ಅಂದ್ರೆ ಸ್ವಲ್ಪ ಆತ್ಮೀಯದಲ್ಲಿ ಹೋಗ್ತಿರುವಾಗ ಅವನ ಹಂಗ ಶೋಧಿಸ್ತಿರ್ತಾನ, ನಾನು ಬೈಬಲ್ ಸಕ ಬರ್ತಿರ್ತಾನ, ಶೋಧಿಸ್ತಿರ್ತಾನ. ಅರ್ಥ ಐತಿ? ಅದಕ್ಕೆ ಒಂದ್ಸರಿ ಒಬ್ಬ ಪಾಸ್ಟರ್ ಕೂಡ ರಾತ್ರಿ ಮನುಷ್ಯನ ಮೇಲೆ ಮಕ್ಕೊಂಡಿರುವಾಗ ಸಾಮಾನುಗಳೆಲ್ಲ ಡಬ 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 ಸಾಮಾನುಗಳು ಬೀಳ್ತಿದ್ವು. ಅಂತ ಈತ ಬೆಡ್ಶೀಟ್ ತೆಗೆದು ನೋಡ್ದೆ, ಏನು ಬೆಕ್ಕಿಗೆ ನಂದು ಬಂದತ್ತೇನಂತೇಳಿ ನೋಡ್ತಾನ. ಅಪವಾದ ಕರ್ರಾಗ ನಿಂತ್ಕೊಂಡ ನಾನು. ಅವಾಗ ತಂದ ಆತ ನೋಡಿ, ನಾನೇನೋ ಬೆಕ್ಕ ಅನ್ಕೊಂಡಿನಿ ಅಂತ ಹೇಳ್ತಾರೆ. ಅಂದ್ರೆ ಭಕ್ತರನ್ನ ಅವನು ಶೋಧಿಸಕ್ ಬರ್ತಿರ್ತಾನ. ಅಂದ್ರೆ ಆತನ ಒಂದು ವಿಶ್ವಾಸ ಅಂತ. ಏನ್ ಧೈರ್ಯ ಅಂದ್ರೆ ನೀನ್ ನನ್ನ ಏನು ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಕ್ರಿಸ್ತ ರಕ್ತ ನನ್ನಲ್ಲಿ, ಆಮೇಲೆ ನಾನ್ ದೇವರ ಮಗ, ನಿನ್ ಮೇಲೆ ನನಗೆ ಅಧಿಕಾರ ಇರುತ್ತಪ್ಪ, ನನ್ ಮೇಲೆ ನಿನಗೆ ಅಧಿಕಾರ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಅದಕ್ಕಷ್ಟು ಧೈರ್ಯದ ಮಾತಾಡ. ನಾನೇನೋ ಬೆಕ್ಕ ಅನ್ಕೊಂಡಿನಿ, ನೀನಾದೇನು ಮತ್ತೆ ಬೆಡ್ಶೀಟ್ ಹಾಕೊಂಡು ಮಕ್ಕಂದ ನಾನು. ಅವಾಗ ಅದು ಆಶ್ಚರ್ಯ ಆಗುತ್ತೆ. ಅರೆ ನಾನ್ ಬಂದ್ರೆ ಕೂಡ ಬೆಗಳಲ್ಲ ಅಂತ ಹೇಳಿ ಅವಾಗ ಅವ್ನು ಹೋಗ್ಬಿಟ್ಟದ. ಅಂದ್ರೆ ಭಕ್ತರ ಜೀವನದಲ್ಲಿ ಅನುಭವಗಳು ಆಗ್ತಿರ್ತಾವ ನಾವು. ಅಂದ್ರೆ ಈ ಶೋಧನೆಗಳೇ ಅಲ್ಲ, ಇನ್ನೊಂದ್ ರಕ ಕೂಡ ಶೋಧಿಸ್ತಾನ ನಾವು. ಏನ್ ಗೊತ್ತಾ? ನಮ್ಮ ಒಳಗ ಆಲೋಚನೆಗಳಾಗಿ ಶೋಧಿಸ್ತಾನೆ. ಒಬ್ಬರು ಒಂದೊಂದು ಶೋಧನೆ, ಯವನಸ್ಸಿಗೊಂದು ಶೋಧನೆ, ವೃದ್ಧಾಪದಲ್ಲಿರೋರ್ಗೆ ಒಂದು ಶೋಧನೆ, ಮದುವೆ ಆಗಿಲ್ದವ್ರಿಗೆ ಒಂದು ಶೋಧನೆ, ಮದುವೆ ಆದವ್ರಿಗೆ ಒಂದು ಶೋಧನೆ. ಯಾರನ್ನ ಒಳ್ಳೆ ಸೀರೆ ಹಾಕೊಂಬಂದ್ರೆ ಆ ಸೀರೆನೇ ನೋಡ್ತಿರ್ತಾರ. ಇದು ಬೇಸತ್ತಲ್ಲ, ಆ ಸೀರೆ ನಾನು ಕೂಡ ಹಾಕೋಬೇಕು, ನಾನು ಕೂಡ ಕೊಂಡ್ಕೋಬೇಕು. ಈಗ ಹಾಕೊಂಡ್ರೆ ಎಷ್ಟು ಬೇಸಿರ್ತದೆ, ನಾನು ಹಾಕೊಂಡ್ರೆ ಎಷ್ಟು ಬೇಸ, ನಾನು ಹಾಕೊಂಡ್ರೆ ಇನ್ನೆಷ್ಟು ಬೇಸಿರ್ತದೆ. ಈ ಆಲೋಚನೆ ಎದಕ್ಕೆ ಹೇಳು? ಇದು ಶೋಧನೆ. ಇದು ಮರಿತೀವಿ ನಾವು. ಆಕ್ಚುಲಿ ನಾವು ಇದನ್ನ ಮರಿತೀವಿ. ಅಪವಾದಿ ಹೊರಗಿಂದ ದಾಡಿ ಮಾಡದೇ ನಾವು ಗುರುತಿಸ್ಕೊಂತೀವಿ. ದೇವ ಅಪವಾದಿ ಬಂದು ಹಿಂಗ್ ಶೋಧಿಸ್ತಾನ, ಅಪವಾದಿ ಬಂದು ಹಂಗ ಮಾಡ್ತಾನ, ಇವ್ಳಿದ ಶೋಧನೆ ಐತೆ, ಅವ್ರದ್ದು ಶೋಧನೆ ಅಂತೇಳಿ ಇದು ಜಗ್ಗಿ ಪ್ರಾರ್ಥನೆ ಮಾಡ್ತೀವಿ. ನಮ್ಮಲ್ಲಿ ಈ ಮನಸ್ಸಿನಾಗ ಅವ್ನು ಅಪವಾದಿ ಉದ್ದಿಸ್ತೀವಿ, ಈ ಶೋಧನೆ ಬಗ್ಗೆ ನಾವು ಮರೆತು ಬಿಡ್ತೀವಿ. ಹೌದೇ? ಅಲ್ಲೇ ಅಟ್ಯಾಕ್ ಮಾಡ್ತಾನ ಅವನು, ಅಲ್ಲೇ ಅಟ್ಯಾಕ್ ಮಾಡ್ತಾನ. ಆ ಒಂದು ಆಶೆಗಳು ಹುಟ್ಟಿಸ್ತಾನ. ಅಲ್ಲೇನಿದೆ ಲೋಕ ಆಶೆಗಳು ಸ್ಟಾರ್ಟ್ ಆಗ್ತಾವ, ಶರೀರ ಆಶೆಗಳು ಸ್ಟಾರ್ಟ್ ಆಗ್ತಾವ. ಅವಾಗ ಏನಾಗ್ತದೆ? ಆತ್ಮ ಸಂಬಂಧವಾಗಿ ನಾವಲ್ಲಿ ಬಲಹೀನರಾಗ್ತೀವಿ. ಅಲ್ಲಿ ದಾಳಿ ಮಾಡ್ತಾನ ಅವನು ಕುಯ್ತಿ ಪರೋಣ. ಅವನು ಹೆಂಗ ನೀಟಾಗಿ ಅವನು ದಾರಿ ಮಾಡ್ತಾನಂದ್ರೆ ಅಷ್ಟು ನೀಟಾಗಿ ದಾರಿ ಮಾಡ್ತಾನ ಅವನು. ಅರ್ಥ ಆಯ್ತಾ? ಯಾಕಂದ್ರೆ ಸೌಂದರ್ಯವಾಗಿ ಇರ್ಬೇಕು ಅನ್ಕೊಳೋದು ಕೂಡ ಶೋಧನೆ. ಅದು
ನಾವು ಸೌಂದರ್ಯವಾಗಿ ಅಲಂಕರಿಸ್ಕೋಬೇಕು ಅನ್ಕೊಳ್ಳೋದು ಕೂಡ ಶೋಧನೆ ಅದು. ಅಂದ್ರೆ ನಾವು ನೀಟಾಗಿ ಇರಬಾರ್ದು ಅಂತಲ್ಲ, ಮತ್ತೆ ಅಲಂಕರಿಸ್ಕೋಬಾರ್ದು ಅಂದ್ರೆ ಏನ್ ಅಲಂಕಾರ ಇಲ್ದಂಗೆ ಸ್ನಾನಗಿನ ಮಾಡಿಲ್ದಂಗೆ ಇರೋದಲ್ಲ. ಅರ್ಥ ಆಯ್ತಾ? ನಾವು ನೀಟಾಗಿ ಇರ್ಬೋದು, ನಾವು ಪರಿಶುದ್ಧರಾಗಿ ಇರ್ಬೋದು, ನೀಟಾಗಿ ಕಾಣಬಹುದು. ಅಂದ್ರೆ ಅತಿಯಾದ ಅಲಂಕಾರ ಇರಬಾರ್ದು, ಅದು ಕೂಡ ಶೋಧನೆ. ಯಾಕಂದ್ರೆ ಆ ಆಸೆ ಸೌಂದರ್ಯವಾಗಿ ನಾನು ಕಾಣಬೇಕು ಅನ್ಕೊಳ್ಳೋದು ಕೂಡ ಅದು ದುಷ್ಟನು ಕೊಡುವ ಆಲೋಚನೆ. ಯಾಕಂದ್ರೆ ಈ ಸೃಷ್ಟಿನಲ್ಲಿ ಎಲ್ಲಾ ಸೃಷ್ಟಿಗಿಂತ ಸೌಂದರ್ಯವಂತನ ಯಾರಂದ್ರೆ ಅಪವಾದಿನೇ, ಸಾತಾನೆ. ಯೆಹೆಜ್ಕೇಲ್ ಗ್ರಂಥದಲ್ಲೇ ಹೇಳ್ತಾನ, ದೇವರೇ ಹೇಳ್ತಾನ, ಏನಂತ ಹೇಳ್ತಾನೆ ಗೊತ್ತಾ? ನೀನು ಪೂರ್ಣ ಜ್ಞಾನಿ, ನೀನು ಪರಿಪೂರ್ಣ ಸುಂದರ ನೀನು ಅಂತ ಹೇಳ್ತಾನ. ಪರಿಪೂರ್ಣ ಸುಂದರ ಅಂತ ನೋಡ್ರಿ, ಅದು ಓದಿಸ್ತೀನಿ. ಯೆಹೆಜ್ಕೇಲ್ ಗ್ರಂಥವು 28ನೇ ಅಧ್ಯಾಯ 12ನೇ ವಚನ. ಶಿರೋಮಣಿ ನೀನು, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ ಅಂತ. ಇದು ಯಾರ ಬಗ್ಗೆ ಹೇಳ್ತಾನೆ ಹೇಳ? ಸಾತಾನ ಬಗ್ಗೆ ಹೇಳ್ತಾನ. ದೇವರೇ ಸಾಕ್ಷಿ ಕೊಡ್ತಾನೆ, ಏನಂತ? ಅವನು ಪರಿಪೂರ್ಣ ಸುಂದರ ಅಂತ. ಈ ಆಸೆಗಳು ಹುಟ್ಟಿಸೋದು ಕೂಡ ಅವನೇ. ನಾವು ಹಂಗ್ ಕಾಣ್ಬೇಕು, ಹಿಂಗ್ ಕಾಣ್ಬೇಕು, ಹಿಂಗಿರ್ಬೇಕು, ಈ ಅಲಂಕಾರ ಹಿಂಗ್ ಧರಿಸ್ಕೋಬೇಕು, ನಾನು ಈ ರೀತಿ. ಅಂದ್ರೆ ನಾವು ನೀಟಾಗಿರೋದು ತಪ್ಪಲ್ಲ, ಅದು ಅಲಂಕಾರ ಹೆಚ್ಚಾದ್ರೆ ತಪ್ಪಲ್ಲ. ಅದು ಏನಾಗ್ತದೆ ಹೇಳು? ಸ್ಪಿರಿಚುವಲ್ ಆಗಿ ಬರ್ತಾ ಅವನು ಸ್ಪಿರಿಚುವಲ್ ಆಗಿ ಡೌನ್ ಮಾಡಿ ಈ ಆಸೆಗಳು ಹುಟ್ಟಿಸಿ ಏನ್ ಮಾಡ್ತಾನೆ ಗೊತ್ತಾ? ದೇವರಿಂದ ಅವನು ಟ್ರ್ಯಾಕ್ ತಪ್ಪಿಸ್ತಾನ. ನಾವೇನ್ ಅನ್ಕೊಂತೀವಿ, ಅಪೋಸಿಟ್ ಇಂದ ಶೋಧನೆ ಬರ್ತದ, ಇಲ್ಲಿಂದ ಶೋಧನೆ ಬರ್ತಾ, ಅವನಿಂದ ಶೋಧನೆ ಬರ್ತಾ, ಇಂಗ್ಲಿಷ್ ಶೋಧನೆ ಬರ್ತಾ, ಇವನ್ ನಾವು ನೋಡ್ತಿರ್ತೀವಿ, ಇವನ್ ನಾವು ಜಾಸ್ತಿ ಗ್ರಹಿಸ್ತೀವಿ. ಆದ್ರೆ ನಮ್ಮೊಳಗೆ ನೈಸಾಗಿ ಅವನು ಶೋಧಿಸ್ತಿರೋ ಶೋಧನೆ ನಾವು ಮರ್ತು ಬಿಡ್ತೀವಿ. ಅದೇನು ಅದು ಸಹಜವಾಗಿ ತಗಂತೀವಿ, ನಾವು ಈಸಾಗಿ ತಗಂತೀವಿ. ಆದ್ರೆ ಅವನು ಅಲ್ಲೇ ದಾಡಿ ಮಾಡ್ತೀವಿ, ಅಲ್ಲೇ ನೀಟಾಗಿ ಅವನು ದೇವರಿಂದ ದೂರ ಮಾಡ್ತೀವಿ.